ನಮಸ್ಕಾರ. ಎಲ್ಲ ಬೆಲ್ಲ ಉತ್ಪಾದಕರಿಗೆ ಸುಸ್ವಾಗತ ಕೋರುತ್ತಾ, ನಾನು ಇವತ್ತು ಮತ್ತೆ ನನ್ನ ಅನಿಸಿಕೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೀನಿ. ಏನಂತಂದರೆ ಇದರಲ್ಲೇನು ಹೊಸದು ವಿಶೇಷತೆ ಏನಿಲ್ಲ. ಬಟ್ ಮುಂಚೆ ಏನು 10 ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಏನು ಶೇರ್ ಮಾಡ್ಕೊಂಡಿದ್ವಲ್ಲ, ಅದನ್ನೇ ಇವಾಗ ಒಂದೇ ವಿಡಿಯೋದಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಾವು ಏನು ಮಾಡಬೇಕು, ಏನು ಮಾಡೋಕ್ಕೆ ಹೊರಟಿದ್ದೀವಿ ಅನ್ನೋದನ್ನು ಇದರಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಮುಂದೆ ಫ್ಯೂಚರಲ್ಲಿ ಯಾರಾದರೂ ಗ್ರೂಪ್ಗೆ ಆ್ಯಡ್ ಆಗಿದ್ದರೆ ನೀವೇನು ಮಾಡೋಕ್ಕೆ ಹೊರಟಿದ್ದೀರಾ ಏನು ಅಂತ ಹೇಳಿದರೆ ಇದೇ ರೆಕಾರ್ಡ್ ಇರುತ್ತೆ. ಇದನ್ನೇ ಮತ್ತೆ ಅವರಿಗೆ ತೋರಿಸ್ಬೋದು. ಒಂದು ರೆಕಾರ್ಡ್ ಆಗಿರುತ್ತೆ. ಮತ್ತು ಇದೇ ವಿಡಿಯೋನ ನಾನು ಯೂಟ್ಯೂಬಲ್ಲಿನೂ ಸೇವ್ ಮಾಡಿ ಇಟ್ಟಿರ್ತೀನಿ. ಇದು ಲಾಂಗ್ ಟರ್ಮಲ್ಲಿ ಇರುತ್ತೆ. ಇನ್ ಕೇಸ್ ಸಪೋಸ್ ಮೊಬೈಲಲ್ಲಿ ಅಲ್ಲಿ ಇಲ್ಲಿ ಅಂತ ಇದ್ದರೆ ಇದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನಾನು ಯೂಟ್ಯೂಬಲ್ಲಿ ಇದನ್ನು ಮಾಡ್ತೀನಿ. ನಾನಿವತ್ತು ಮೊದಲನೇದಾಗಿ ನಿಮಗೆ ಒಂದು ಕಥೆಯನ್ನು ಹೇಳ್ತೀನಿ. ಆ ಕಥೆನ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನೋ ಅಥವಾ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ. ಒಂದು ದೇವಸ್ಥಾನದಲ್ಲಿ ಒಬ್ಬ ಮನುಷ್ಯ ಇರ್ತಾನೆ. ಅವನು ಡೈಲಿ ಪೂಜಾ ಸಮಯದಲ್ಲಿ 3 ಹೊತ್ತು ಪೂಜಾ ಸಮಯದಲ್ಲಿ ಅವನು ಒಂದು ಗಂಟೆನ ಬಾರಿಸ್ತಾ ಇರ್ತಾನೆ. ಆಮೇಲೆ ಅವನು ಒಂದು 10-15 ವರ್ಷದಿಂದ ಅದೇ ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ತಾ ಇರ್ತಾನೆ. ಮತ್ತು ಬಂದಿರೋ ಪ್ರಸಾದವನ್ನು ಊಟ ಮಾಡಿ ಅವನ ಜೀವನವನ್ನು ಹಾಗೆ ಸಾಗಿಸ್ತಾ ಇರ್ತಾನೆ. ಆಮೇಲೆ ದೇವಸ್ಥಾನವೂ ತುಂಬ ಫೇಮಸ್ ಆಗ್ತಾ ಹೋಗುತ್ತೆ. ಆಮೇಲೆ ಭಕ್ತಾದಿಗಳೂ ಜಾಸ್ತಿ ಬರ್ತಾ ಹೋಗ್ತಾರೆ. ಆಮೇಲೆ ಫಾರಿನ್ ಭಕ್ತಾದಿಗಳು ಕೂಡ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ದೇವಸ್ಥಾನಕ್ಕೆ. ಆಮೇಲೆ ಫಾರಿನ್ ಭಕ್ತಾದಿಗಳೆಲ್ಲ ಬಂದವರು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಏನು ಮಾಡುತ್ತೆ ಅಂತಂದರೆ, ಇನ್ನು ಭಕ್ತಾದಿಗಳೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾರೆ, ಸೊ ಅವ್ರ ಜೊತೆಗೆ ಈ ಪೂಜಾರಿ ಮತ್ತು ಈ ಗಂಟೆ ಬಾರಿಸೋರು ಮತ್ತು ಈ ಟೆಂಪಲ್ ಸುತ್ತಮುತ್ತ ಇರೋ ಬಿಸ್ನೆಸ್ ಮ್ಯಾನ್ಸು ಅವರೆಲ್ಲರೂ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಹಾಗೆ ಡೇ ಬೈ ಡೇ ಇಂಗ್ಲೀಷಲ್ಲಿ ಹೋಗ್ತಿರುವಾಗ ಇವನಿಗೆ ಗಂಟೆ ಬಾರಿಸೋನಿಗೆ ಇಂಗ್ಲೀಷ್ ಮಾತ್ರ ಬರ್ತಾ ಇರಲ್ಲ. ಆಮೇಲೆ ದೇವಸ್ಥಾನ ಟ್ರಸ್ಟ್ ಕಮಿಟಿದವ್ರು ಏನು ಹೇಳ್ತಾರೆ ಅಂದರೆ, ನೀನು ಇಂಗ್ಲೀಷ್ ಬೇಗ ಕಲ್ತ್ಕೋ, ಇಂಗ್ಲೀಷ್ ಬೇಗ ಕಲ್ತ್ಕೊಂಡ್ಬಿಟ್ಟು ಬರೋ ಭಕ್ತಾದಿಗಳ ಜೊತೆಗೆ ನೀನು ಇಂಗ್ಲೀಷ್ ಮಾತಾಡ್ತಾ ಹೋದರೆ ನಮ್ಮ ದೇವಸ್ಥಾನವೂ ಫೇಮಸ್ ಆಗುತ್ತೆ ಮತ್ತು ನಮಗೂ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಅವನಿಗೆ ಹೇಳ್ತಾರೆ. ಆಮೇಲೆ ಅವನು ಟ್ರೈ ಮಾಡ್ತಾನೆ ಹೋಗ್ತಾನೆ. ಬಟ್ ಅವನಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ. ಕೊನೆಗೊಂದು ದಿವಸ ಹೇಳ್ತಾರೆ, ನೀನು ಒಂದು ದಿವಸ ಇಲ್ಲಿ ಇರಬೇಕಂತ ಅನಿಸಿದರೆ ನೀನು ಇಂಗ್ಲೀಷಲ್ಲೇ ಮಾತಾಡಬೇಕು, ಇಲ್ಲ ಅಂತಂದರೆ ನೀನು ಇಲ್ಲಿಂದ ದೇವಸ್ಥಾನದಿಂದ ನೀನು ಹೊರಟುಬಿಡು ಅಂತ ಹೇಳ್ತಾರೆ. ಆಮೇಲೆ ಇವನಿಗೆ ತುಂಬ ಸಂಕಟ ಬಂದುಬಿಟ್ಟು ಇವನು ದೇವಸ್ಥಾನನ ಬಿಟ್ಟು ಹೋಗಲೇಬೇಕಾಗತ್ತೆ. ದೇವಸ್ಥಾನನ ಬಿಟ್ಟು ಹೋಗಬೇಕಾದ್ರೆ ನಡ್ಕೊಂಡು ಹೋಗಬೇಕಾದ್ರೆ ಬೇಜಾರಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಇವನಿಗೆ ಟೀ ಕುಡಿಬೇಕನ್ಸುತ್ತೆ. ಆಮೇಲೆ ಟೀ ಶಾಪನ್ನು ಹುಡುಕ್ತಾ ಹೋಗ್ತಾನೆ. ಆಮೇಲೆ ದೇವಸ್ಥಾನ ಸುತ್ತಮುತ್ತ ಟೀ ಶಾಪ್ ಇರಲ್ಲ. ಆಮೇಲೆ ಇವನು ಮತ್ತೆ ವಾಪಸ್ ಅಲ್ಲಿಗೆ ಬಂದುಬಿಟ್ಟು ಟೀ ಶಾಪ್ ನಾನೇ ಒಂದು ಸ್ಟಾರ್ಟ್ ಮಾಡಿದರೆ ಆಯ್ತು ಅಂದ್ಬಿಟ್ಟು ಒಂದು ಟೀ ಶಾಪನ್ನು ಸ್ಟಾರ್ಟ್ ಮಾಡ್ತಾನೆ. ಬಟ್ ಇನಿಷಿಯಲಿ ತುಂಬ ಸ್ಟ್ರಗಲ್ ಆಗಿ ಹೆಂಗೋ ಮಾಡಿ ಇವನು ಬಿಸ್ನೆಸ್ಸು ಆಮೇಲೆ ರನ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಅದೇ ದುಡಿಮೆನ ಇವನು ಮಲ್ಟಿಫೈ ಮಾಡಿಕೊಂಡು ಮತ್ತು ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಿಕೊಂಡು ಹಾಗೆ ಹೋಗ್ತಾ ಇರ್ತಾನೆ. ಆಮೇಲೆ ಒಂದು ದಿವಸ ಲಾಸ್ಟಿಗೆ ಮತ್ತೆ ಒಂದು 10 ವರ್ಷ ಆದಮೇಲೆ ತುಂಬ ಜನ ಇವ್ರ ಬ್ರ್ಯಾಂಡ್ ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿ ಟೀ ಮತ್ತು ಹೋಟೆಲೆಲ್ಲ ತುಂಬ ಟೇಸ್ಟಿ ಹೋಟೆಲ್ ಇರುತ್ತೆ. ಆಮೇಲೆ ಫ್ರಾಂಚೈಸಿಗೆ ತುಂಬ ಜನ ಬಂದುಬಿಟ್ಟು ಇವ್ರ ಫ್ರಾಂಚೈಸಿ ತೊಗೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಒಬ್ಬರು ಫಾರಿನರ್ ಬರ್ತಾರೆ. ಆಮೇಲೆ ಫ್ರಾಂಚೈಸಿಗೋಸ್ಕರ ಇವನು ಸಿಕ್ಕಾಪಟ್ಟೆ ದೊಡ್ಡ ಶ್ರೀಮಂತ ಆಗಿರ್ತಾನೆ ಅಷ್ಟರಲ್ಲಿ. ಆಮೇಲೆ ಒಬ್ರು ಬಂದುಬಿಟ್ಟು ಕೇಳ್ತಾರೆ, ನಿಮ್ಮದು ಫ್ರಾಂಚೈಸಿ ಬೇಕು ಹಂಗೆ ಹಿಂಗೆ ಅಂತಂದು ಫ್ರಾಂಚೈಸಿ ಎಲ್ಲ ಸೈನ್ ಆಗುತ್ತೆ. ಆಮೇಲೆ ಅವ್ರ ಜೊತೆ ಮಾತಾಡಬೇಕಾದ್ರೆ ಮತ್ತೆ ಒಬ್ಬರನ್ನ ಇವರು ಗಂಟೆ ಬಾರಿಸೋರು ಒಬ್ಬರನ್ನ ಕನ್ವರ್ಟ್ ಮಾಡಿ ಅವರು ಇಂಗ್ಲೀಷಲ್ಲಿ ಹೇಳಿದ್ದು ಇವರಿಗೆ ಕನ್ನಡದಲ್ಲಿ ಹೇಳೋರ್ನೊಬ್ಬರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಆವಾಗ ಸೈನ್ ಆದಮೇಲೆ ಕೇಳ್ತಾರೆ, ನಿಮಗೆ ಇಂಗ್ಲೀಷೇ ಬರಲ್ಲ, ನಿಮಗೆ ಜಾಸ್ತಿ ಇದ್ರ ಬಗ್ಗೆ ನಾಲೆಜ್ ಇಲ್ಲದೇ ಇದ್ದರೂ ಕೂಡ ನೀವು ಇಷ್ಟೊಂದು ದೊಡ್ಡ ಮಲ್ಟಿನ್ಯಾಷನಲ್ ಬಿಸ್ನೆಸ್ ಮಾಡ್ತಾಯಿದ್ದೀರಿ. ಇವಾಗ ನೀವು ಲ್ಯಾಂಗ್ವೇಜ್ ಬರದೇ ಇದ್ರೂ ಇಷ್ಟೊಂದು ದೊಡ್ಡದಾಗಿ ಮಾಡ್ತಾಯಿದ್ದೀರ ಅಂತಂದರೆ ನಿಮ್ಗೆ ಲ್ಯಾಂಗ್ವೇಜ್ ಬಂದರೆ ಇನ್ನೂ ಎಷ್ಟು ರಿಚ್ ಆಗಿರಬಾರ್ದು ನೀವು ಅಂತ ಕೇಳ್ತಾರೆ ಅವ್ರಿಗೆ. ಆಮೇಲೆ ಆವಾಗ ಅವ್ರು ಹೇಳ್ತಾರೆ, ನನಗೆ ಇನ್ ಕೇಸ್ ಸಪೋಸ್ ಲ್ಯಾಂಗ್ವೇಜ್ ಬಂದಿದ್ದರೆ ನಾನು ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಾದರೂ ನನಗೆ ಬಂದಿದ್ದರೆ ನಾನು ಇನ್ನೂ ಗಂಟೆನೇ ಬಾರಿಸ್ತಾ ಇದ್ದೆ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ಬರದೇ ಇರೋದಕ್ಕೆ ನಾನು ದೇವಸ್ಥಾನದಿಂದ ಹೊರಗಡೆ ಹಾಕಿದ ಮೇಲೆ ನಾನು ಇದನ್ನು ಬಂದು ಸ್ಟಾರ್ಟ್ ಮಾಡಿ ಇನಿಷಿಯಲಿ ಎಲ್ಲ ತುಂಬ ಸ್ಟ್ರಗಲ್ ಆಯಿತು. ಬಟ್ ಸ್ಟ್ರಗಲ್ ಆದಮೇಲೆ ಇವಾಗ ನಾನು ಸಕ್ಸಸ್ ಬಂದಿದೆ. ಸೊ ಇಂಗ್ಲೀಷ್ ಅವತ್ತು ಬಂದಿದ್ದರೆ ನನಗೆ ಇಷ್ಟೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತು ಇಂಗ್ಲೀಷ್ ನನಗೆ ಬರದೇ ಇರೋದಕ್ಕೆ ನಾನು ಇಷ್ಟೊಂದೆಲ್ಲ ಸಾಧನೆ ಮಾಡಿದ್ದೀನಿ.
ಸೊ ಅಂತ ಅಂದ್ಬಿಟ್ಟು ಆವಾಗ ದೇವಸ್ಥಾನದ ಟ್ರಸ್ಟ್ ಕಮಿಟಿಗೂ ಕೂಡ ಇವರು ಒಂದು ಥ್ಯಾಂಕ್ಸ್ ಹೇಳಿಬಿಟ್ಟು ಇದನ್ನು ಮಾಡ್ತಾರೆ. ಸೊ ಇಲ್ಲಿ ಈ ಕಥೆಯಿಂದ ನಮಗೇನು ತಿಳಿದು ಬರುತ್ತಂತಂದರೆ, ನನಗೆ ಅದು ಬರಲ್ಲ, ನನಗೆ ಇದು ಬರಲ್ಲ, ನನಗೆ ಮಾತಾಡೋಕ್ಕೆ ಬರಲ್ಲ, ನಾನು ಇದನ್ನು ಮಾಡೋಕ್ಕೆ ಬರಲ್ಲ, ಅದು ಮಾಡೋಕ್ಕೆ ಬರಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ಎಲ್ಲರೂ ಗ್ರೂಪಲ್ಲಿ ಮಾತಾಡೋಕ್ಕೆ ಬನ್ನಿ, ಅಥವಾ ಇದನ್ನು ಏನಾದರೂ ಒಂದು ಸಜೆಷನ್ ಕೊಡಿ, ಬೇರೆದವ್ರಿಗೆ ಒಳ್ಳೇದಾಗುತ್ತಂತಂದ್ರೆ ಅಂಥದ್ದು ಏನಾದರೂ ಸಜೆಷನ್ ಕೊಡಿ. ಇಲ್ಲ ಅಂತಂದರೆ ನೀವೇನಾದರೂ ಕೆಟ್ಟದ್ದು ಮಾಡ್ತಾಯಿದ್ರೆ ಅಂತಂದರೆ ಇದು ಕೆಟ್ಟದ್ದಾಗುತ್ತಂತ ಏನಾದರೂ ಪ್ಲೀಸ್ ಸಜೆಷನ್ ಕೊಡೋಕೆ ಹೋಗಿ, ನಿಮ್ಮಿಂದ ಬೇರೆದವ್ರಿಗೂ ಹೆಲ್ಪ್ ಆಗುತ್ತೆ. ಈ ಗ್ರೂಪಲ್ಲಿ ನಾನು ಏನಾದರೂ ಪರ್ಸ್ನಲ್ಲಾಗಿ ತೊಗೋಬೇಡಿ ಯಾರು. ನಾನು ಏನಾದರೂ ಸಮಥಿಂಗ್ ರಾಂಗ್ ಮಾತಾಡಿದರೆ, ನಾನು ಏನಾದರೂ ಒಂದು ಇದನ್ನು ಮಾತಾಡಿದರೆ ಪರ್ಸ್ನಲಿ ಯಾರು ತೊಗೋಬೇಡಿ. ನೀನು ಈ ಥರ ಮಾತಾಡಬಾರ್ದಾಗಿತ್ತು ಅಂತ ಇದನ್ನೇ ಹೇಳಿ, ಸಾಫ್ಟಾಗಿಯೇ ಹೇಳಿ, ನಾನು ಅರ್ಥ ಮಾಡ್ಕೊಳ್ತೀನಿ. ಸೊ ಮಾತಾಡುವಾಗ ಒಂದು ತಪ್ಪು ಮಾತು ಕೂಡ ಬರುತ್ತೆ. ಸೊ ಅದನ್ನೇ ಇದನ್ನು ಮಾಡೋದು ಬೇಡ. ನಾನು ಮೊದಲೇ ಫಸ್ಟ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಪೋಸ್ ಮಾತಾಡಬೇಕಾದ್ರೆ ಏನೋ ಒಂದು ತಪ್ಪು ಆದರೂ ಆಗ್ಬೋದು. ಸೊ ಯಾಕಂತಂದರೆ ಇಲ್ಲಿ ಗ್ರೂಪಲ್ಲಿ ಇರೋರೆಲ್ಲ ಒಬ್ಬೊಬ್ಬರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಅಥವಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅಥವಾ ಇನ್ನೊಂದು ವಕೀಲರು, ಅಥವಾ ಲಾಯರು, ಅಥವಾ ಪೊಲೀಸು, ಅಥವಾ ಏನೇನೋ ತುಂಬ ದೊಡ್ಡ ವ್ಯಕ್ತಿಗಳಿದ್ದಾರೆ ಈ ಗ್ರೂಪಲ್ಲಿ. ಸೊ ಅವ್ರಿಗೆ ಯಾರಿಗೂ ನಾನು ಸಜೆಸ್ಟ್ ಮಾಡೋಕ್ಕಾಗಲ್ಲ. ಬಟ್ ಅವ್ರ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡಿ ಅವ್ರ ಕಡೆಯಿಂದ ನಾನು ಏನಾದರೂ ಒಂದು ತಿಳ್ಕೊಬೇಕಂತ ಇದ್ದೀನಿ. ಇದೊಂದು ನನಗೂ ಒಂದು ಒಳ್ಳೆ ಪ್ಲಾಟ್ಫಾರ್ಮೇ ಇದು. ಇಲ್ಲಿ ನನಗೂ ಒಂದು ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂತಂದರೆ ಐ ವಿಲ್ ಬಿ ಥ್ಯಾಂಕ್ಸ್ ಟು ಎವ್ರಿವನ್. ನನ್ನ ಖಾಲಿ ಸಮಯದಲ್ಲಿ ನಾನೊಂದು ಸ್ಟಡಿ ಮಾಡಿದ್ದೀನಿ. ಅದು ಏನಂತಂದರೆ, ನಮ್ಮ ಬೆಳಗಾಂ ಡಿಸ್ಟ್ರಿಕ್ಕಲ್ಲಿ ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರೀಸ್ ಎಷ್ಟಿದೆ ಅಂತ ಚೆಕ್ ಮಾಡಿ ನೋಡಿದೆ. ಸೊ ನನ್ನ ಲಿಸ್ಟ್ ಪ್ರಕಾರ ನನಗೆ ಒಂದು 12 ಶುಗರ್ ಫ್ಯಾಕ್ಟ್ರೀಸ್ ಲಿಸ್ಟ್ ಸಿಕ್ತು. ಅದು ಯಾವುದಂತ ಸುಮ್ಮನೆ ಹಾಗೆ ಒಂದು ಸುಮ್ಮನೆ ಹೇಳ್ಬಿಡ್ತೀನಿ ನೋಡಿ. ಶ್ರೀ ಭಾಗ್ಯಲಕ್ಷ್ಮಿ SSK ಖಾನಾಪುರ್, ಶ್ರೀ ದೊಡ್ಡಯ್ಯಂಗ ಕೃಷ್ಣ SSK ನಿಯಮಿತ ಚಿಕ್ಕೋಡಿ, ದೂದ್ ಗಂಗಾದು. ಆಮೇಲೆ ಘಟಪ್ರಭಾ SSK ಗೋಕಾಕ್, ಶ್ರೀ ಹಾಲ್ಸಿದ್ನಾಥ್ ನಿಪಾನಿ, ಶ್ರೀ ಹಿರಣ್ಯಕೇಶಿ ಸಂಕೇಶ್ವರ್, ಆಮೇಲೆ ಕೃಷ್ಣ SSK ಲಿಮಿಟೆಡ್ ಅತ್ನಿ, ಆಮೇಲೆ ಮಲಪ್ರಭಾ SSK ಬೈಲ್ಹೊಂಗಲ್, ಆಮೇಲೆ ರಾಯಬಾಗ್ SSK ರಾಯಬಾಗ್, ರೇಣುಕಾ ಶುಗರ್ಸ್ ಬೆಳಗಾವಿ, ಸೋಮೇಶ್ವರ್ SSK ಲಿಮಿಟೆಡ್ ಬೈಲ್ಹೊಂಗಲ್, ಆಮೇಲೆ ಉಗಾರ್ ಶುಗರ್ಸ್ ಅತನಿ, ಆಮೇಲೆ ಸತೀಶ್ ಶುಗರ್ಸ್ ಬೆಳಗಾವಿ. ಇವೆಲ್ಲ ಕೋಆಪ್ರೇಟಿವ್ ಸೊಸೈಟೀಸು. ಇವೆಲ್ಲ ಬೆಳಗಾಂ ಡಿಸ್ಟ್ರಿಕ್ಟಲ್ಲೇ ಇರೋದು. 12 ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರೀಸ್ ಇದೆ. ಸೊ ಅದೆಲ್ಲ ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ, ಇನಿಷಿಯಲಿ ತುಂಬ ವರ್ಷಗಳ ಹಿಂದೆಯೇ ಸ್ಟಾರ್ಟ್ ಆಗಿದೆ ಇದು. ಇವಕ್ಕೆಲ್ಲ ಆವಾಗ ಒಬ್ಬೊಬ್ಬರೇ ದುಡ್ಡು ಹಾಕಬೇಕು, ಒಬ್ಬೊಬ್ಬರೇ ಸ್ಟಾರ್ಟ್ ಮಾಡಬೇಕು ಅಂತಂದರೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಅದಕ್ಕೆ ಏನು ಮಾಡಿದರು ಅಂತಂದರೆ, ಎಲ್ಲ ರೈತರು ಮತ್ತು ಎಲ್ಲ ದೊಡ್ಡ ವ್ಯಕ್ತಿಗಳು ಸೇರಿಬಿಟ್ಟು ಎಲ್ಲರೂ ದುಡ್ಡನ್ನು ಹಾಕಿಬಿಟ್ಟು ಒಂದು ಕೋಆಪ್ರೇಟಿವ್ ಸೊಸೈಟಿ ಅಂತ ಅವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಚೆನ್ನಾಗೇ ನಡೀತಾ ಇವೆ. ಯಾವ ಶುಗರ್ ಫ್ಯಾಕ್ಟ್ರಿನೂ ಇದರಲ್ಲಿ ನಾನ್ ರನ್ನಿಂಗ್ ಇಲ್ಲ, ಎಲ್ಲನೂ ರನ್ನಿಂಗಲ್ಲೇ ಹೋಗ್ತಾ ಇದೆ, ಮತ್ತು ತುಂಬ ಎಲ್ಲನೂ ಪ್ರಾಫಿಟಲ್ಲೇ ಹೋಗ್ತಾ ಇದೆ. ಸೊ ಅವತ್ತೊಂದು ಇನಿಷಿಯೇಷನ್ ತೊಗೊಂಡ್ಬಿಟ್ಟು ಅವತ್ತು ಮಾಡ್ತಾ ಇರಲಿಲ್ಲ ಅಂತಂದರೆ ಇವತ್ತು ಇದು ಆಗ್ತಾ ಇರಲಿಲ್ಲ. ಸೊ ನಾವಿವಾಗ ಜಾಗ್ರಿ ಪ್ರೊಡಕ್ಷನ್ ಅಸೋಸಿಯೇಷನ್ ಅಂತ ಅಂದ್ಬಿಟ್ಟು ಇವತ್ತೇನಾದರೂ ನಾವು ಸ್ಟಾರ್ಟ್ ಮಾಡಲಿಲ್ಲ ಅಂತಂದರೆ ಮುಂದೆ ಒಂಥರ ಹಿಸ್ಟ್ರಿ ಇದು ಆಗಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ಇವಾಗ ಅದು ಮಾಡಬೇಕು ಅಂತ ಮಾತಲ್ಲೇ ಹೋದರೆ ಸ್ಟಾರ್ಟ್ ಆಗಲ್ಲ. ಸೊ ಅದಕ್ಕೆ ಇದುವರೆಗೆ ನಾನು ಏನು ಮಾತಾಡಿದೆ ಅದೆಲ್ಲ ಜಸ್ಟ್ ಟ್ರಯಲ್ಗೋಸ್ಕರ. ಅದು ಏನಾಗುತ್ತೆ, ಯಾರ್ಯಾರ ಅಭಿಪ್ರಾಯ ಏನು ಬರುತ್ತೆ ಅಂತ ನೋಡಬೇಕಂತ ಜಸ್ಟ್ ನಾನು ನಾನ್ ಸೀರಿಯಸ್ಸಲ್ಲಿ ಅಷ್ಟೊಂದು ಸೀರಿಯಸ್ ಇಲ್ಲದೇ ಮಾತಾಡ್ತಾ ಇದ್ದೆ. ಬಟ್ ಇವಾಗ ನಾನು ಸೀರಿಯಸ್ ಆಗಿ ಮಾತಾಡಬೇಕಂತ ಇದ್ದೀನಿ. ಬಟ್ ಆಫ್ಟರ್ 15 ಡೇಸ್ ಇನ್ನೂ ಮೋರ್ ಸೀರಿಯಸ್ ಆಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಇದರಿಂದ ಆಗುವ ಲಾಭಗಳನ್ನು ಒಂದು ಸಾರಿ ಮೆಲುಕು ಹಾಕಿ, ಆಮೇಲೆ ನೆಕ್ಸ್ಟ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಆಗುವ ಲಾಭಗಳೇನು? ಇವಾಗ ಈ ಒಂದೊಂದು ಪ್ರೊಡಕ್ಷನ್ ಹೌಸ್, ಒಂದೊಂದು ಬೆಲ್ಲದ ಮನೆ ಕೂಡ ಒಂದೊಂದು ಮಿನಿ ಇಂಡಸ್ಟ್ರಿ ಇದೆ. ಅದರಲ್ಲಿ ಮಿನಿಮಮ್ 20 ಜನ ಆದರೂ ದುಡಿತಾ ಇರ್ತಾರೆ. ಕಬ್ಬು ತೊಗೊಂಬರ್ಬೇಕು, ಕಬ್ಬನ್ನು ಇದನ್ನು ಮಾಡಬೇಕು, ಆಮೇಲೆ ಅದನ್ನು ಪ್ಯಾಕ್ ಮಾಡಬೇಕು, ಟ್ರಾನ್ಸ್ಪೋರ್ಟೇಷನು, ಇದೆಲ್ಲ ಹಿಡಿದ್ಬಿಟ್ಟು ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು 20 ಜನ ಆದರೂ ಕೆಲಸ ಮಾಡ್ತಾರೆ. ಸೊ 20 ಜನ ಅಂತಂದರೆ ಏನು ಚಿಕ್ಕದಲ್ಲ, ಇದು ಒಂದು ಮಿನಿ ಆರ್ಗನೈಜೇಷನ್ನೇ, ಮಿನಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟೇ ಇದು. ಸೊ ಇದನ್ನು ಫಸ್ಟ್ ನಾನು ಕೂಡ ಇವಾಗ ಸ್ಟಾರ್ಟ್ ಮಾಡೋದೇ ಪ್ರಾಬ್ಲಮ್ದಿಂದ. ಪ್ರಾಬ್ಲಮ್ ಅಂತಂದಮೇಲೆ, ಬಿಸ್ನೆಸ್ ಅಂತಂದಮೇಲೆ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಪ್ರಾಬ್ಲಮ್ ಇಲ್ಲದೆ ಇರೋ ಬಿಸ್ನೆಸ್ ಯಾವುದಿಲ್ಲ.
ಪ್ರಾಬ್ಲಮ್ ಇಲ್ಲದೇ ಇರೋ ಆರ್ಗನೈಸೇಷನ್ ಯಾವುದಿಲ್ಲ, ಪ್ರಾಬ್ಲಮ್ ಇಲ್ಲದೇ ಇರೋಂಥ ಮನುಷ್ಯ ಯಾರಿಲ್ಲ. ಸೊ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಪ್ರಾಬ್ಲಮನ್ನು ನಾವು ಒಂದು ಲಿಸ್ಟ್ ಮಾಡೋಣ. ಲಿಸ್ಟ್ ಮಾಡಿಬಿಟ್ಟು ಎಲ್ಲರೂ ಡಿಸ್ಕಸ್ ಮಾಡಿದಾಗ ಒಬ್ಬರ ಹತ್ರ ಇನ್ನೊಂದು ಅದಕ್ಕೆ ಸೊಲ್ಯೂಷನ್ ಇರುತ್ತೆ, ಇನ್ನೊಬ್ಬರ ಹತ್ರ ಮತ್ತೊಂದು ಸೊಲ್ಯೂಷನ್ ಇರುತ್ತೆ. ನಾವು ನಮಗೆ ಬಂದಿರೋ ಪ್ರಾಬ್ಲಮನ್ನು ನಾವು ಒಬ್ಬರೇ ಅನಲೈಸ್ ಮಾಡೋಕ್ಕೆ ಹೋದರೆ ಅದರಲ್ಲಿ ನಾವು ಯಾವುದೋ ಒಂದು ಮಿಸ್ ಮಾಡ್ಬೋದು ಸೊಲ್ಯೂಷನನ್ನು. ಸೊ ಇವಾಗ ನಾವು ಗ್ರೂಪಲ್ಲಿ ಅದನ್ನು ಬಂದಿರೋ ಪ್ರಾಬ್ಲಮನ್ನು ಗ್ರೂಪಲ್ಲಿ ಡಿಸ್ಕಸ್ ಮಾಡಿದರೆ ಅದರಲ್ಲಿ 4 ಜನರಿಂದ 4 ಥರ ಸೊಲ್ಯೂಷನ್ ಬಂದರೆ ಅದರಲ್ಲಿ ಬೆಸ್ಟ್ ಸೊಲ್ಯೂಷನನ್ನು ನಾವು ಅಡಿಕ್ಟ್ ಮಾಡ್ಕೊಂಡು ಆ ಪ್ರಾಬ್ಲಮ್ನಿಂದ ಹೊರಗಡೆ ಬರ್ಬೋದು. ಸೊ ಇವಾಗ ಮನಿ ಪ್ರಾಬ್ಲಮ್ ಅಂತ ಬರುತ್ತೆ, ಅಂದರೆ ದುಡ್ಡಿನ ಪ್ರಾಬ್ಲಮ್ ಬರುತ್ತೆ, ಆಮೇಲೆ ಲೇಬರ್ ಪ್ರಾಬ್ಲಮ್ ಬರುತ್ತೆ, ಆಮೇಲೆ ಕಸ್ಟಮರ್ ಪ್ರಾಬ್ಲಮ್ ಬರುತ್ತೆ, ಆಮೇಲೆ ಓವರ್ ಸಪ್ಲೈ, ಆಮೇಲೆ ಡಿಮ್ಯಾಂಡ್, ಇದೆಲ್ಲನೂ ಇದನ್ನು ಬಂದೇ ಬರುತ್ತೆ. ಆಮೇಲೆ ಅದನ್ನು ಹೇಗೆ ಮಾಡೋದು, ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಇವಾಗ ಮನಿ ಪ್ರಾಬ್ಲಮ್ ಬಂತಂತ ತಿಳ್ಕೊಳ್ಳಿ. ಮನಿ ಪ್ರಾಬ್ಲಮ್ ಇವಾಗ ಯಾರಾದರೂ ಒಂದು ಸ್ಟಾರ್ಟಪ್ ಇದನ್ನಿದೆ, ಅವ್ರಿಗೆ ಮನಿ ಪ್ರಾಬ್ಲಮ್ ಬಂತು. ಇವಾಗ ಏನೋ ಒಂದು ತೊಗೊಂಬರ್ಬೇಕು, ಮೆಟೀರಿಯಲ್ ತೊಗೊಂಬರ್ಬೇಕು, ಶುಗರ್ ಕೇನ್ ಅಂದರೆ ಕಬ್ಬ ತೊಗೊಂಬರ್ಬೇಕು, ಮತ್ತು ಅದಕ್ಕೆ ಬೇಕಾಗುವಂಥ ಕೆಮಿಕಲ್ ತೊಗೊಂಬರ್ಬೇಕು, ಮತ್ತು ಶುಗರನ್ನು ಕೂಡ ತೊಗೊಂಬರ್ಬೇಕು. ಇದು ತೊಗೊಂಬರ್ಬೇಕಂದ್ರೆ ಮನಿ ಪ್ರಾಬ್ಲಮ್ ಇರುತ್ತೆ. ಮನಿ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡೋದಕ್ಕೂ ತುಂಬ ಇದನ್ನಿದೆ. FPO ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಸಾಲ ತೊಗೊಳ್ಬೋದು, ಅಥವಾ ಬೇರೆ ಇದೇ ಆರ್ಗನೈಸೇಷನ್ದಿಂದನೂ ಇದನ್ನು ಮಾಡ್ಬೋದು, ಇಂಟ್ರೆಸ್ಟ್ಲೆ ಅದು ತೊಗೋಬೋದು, ಮತ್ತು ಬೇರೆ ಬೇರೆ ಸೊಲ್ಯೂಷನ್ ಇರುತ್ತೆ. ನನಗೆ ಗೊತ್ತಿಲ್ಲದಿರೋ ತುಂಬ ಜನಕ್ಕೆ ನಿಮಗೆ ಗೊತ್ತಿರುತ್ತೆ. ಅದನ್ನು ನೀವನ್ನು ಗ್ರೂಪಲ್ಲಿ ಡಿಸ್ಕಸ್ ಮಾಡಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಆಮೇಲೆ ಲೇಬರ್ ಪ್ರಾಬ್ಲಮ್ ಇರುತ್ತೆ. ಇವರು ಯಾರೋ ಒಬ್ಬರ ಹತ್ರ, ಸಮೀಪದವ್ರ ಹತ್ರ ಲೇಬರ್ ಜಾಸ್ತಿ ಇರ್ತಾರೆ ಅವರು, ಅಥವಾ ಆ ದಿವಸಗಳಲ್ಲಿ ಅವರು ಅವ್ರ ಪ್ರೊಡಕ್ಷನ್ ಹೌಸನ್ನು ಸ್ಟಾಪ್ ಮಾಡಿರ್ತಾರೆ. ಬಟ್ ಆ ಲೇಬರ್ಸ್ ಖಾಲಿ ಇದ್ದರೆ ಆ ಲೇಬರ್ಸನ್ನು ನೀವು ಬೇರೆದವರು ಯುಟಿಲೈಸ್ ಮಾಡ್ಕೊಳ್ಬೋದು. ಆಮೇಲೆ ಇನ್ನೊಬ್ರು ಯಾರಿಗೋ ತುಂಬ ಆರ್ಡರ್ಸ್ ಇದೆ, ಬಟ್ ಅವ್ರಿಗೆ ಒಂದೇ ಪ್ರೊಡಕ್ಷನ್ ಹೌಸ್ದಿಂದ ಅವರಿಗೆ ಅಷ್ಟೊಂದು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗ್ತಾಯಿಲ್ಲ ಅಂತಂದರೆ ಇನ್ನೊಬ್ರದ್ದು ಲೀಸ್ ಬೇಸ್ ಮೇಲೆ ನೀವು ತೊಗೊಂಡ್ಬಿಟ್ಟು ಯೂಸ್ ಮಾಡ್ಬೋದು. ಈ ಥರ ಕಸ್ಟಮರ್, ಇವಾಗ ನಮ್ಮದು ಮನೇಲಿ ಯಾರಿಗೋ ಒಬ್ಬರಿಗೆ ಹುಷಾರಿಲ್ಲ ಅಂತಂದ್ಬಿಟ್ಟು ನೀವು ಒಂದು ಪ್ರೊಡಕ್ಷನನ್ನು ಏನು ಮಾಡಿರ್ತೀರ, ಬೆಲ್ಲ ರೆಡಿ ಮಾಡೋದನ್ನು ಸ್ಟಾಪ್ ಮಾಡಿರ್ತೀರ. ಆಮೇಲೆ ನೀವು ಯಾರಿಗೋ ಒಬ್ಬರು ಕಸ್ಟಮರನ್ನು ರೆಗ್ಯುಲರಾಗಿ ಇಟ್ಕೊಂಡಿರ್ತೀರ, ಅವ್ರ ಶಾಪ್ ಇರುತ್ತೆ, ನೀವು ಡೈಲಿ ಸಪ್ಲೈ ಮಾಡ್ತಾ ಇರ್ತಾರೆ ಅವ್ರಿಗೆ. ಆಮೇಲೆ ನಿಮ್ಗೆ ಯಾರಿಗೋ ಹುಷಾರಿಲ್ಲ ಅಂತಂದಾಗ ನೀವು ಸ್ಟಾಪ್ ಮಾಡ್ತೀರಾ. ಆಮೇಲೆ ಆ ಕಸ್ಟಮರ್ ಏನು ಮಾಡ್ತಾನೆ, ಬೇರೆದವ್ರ ಹತ್ರ ಹೋಗ್ತಾನೆ. ಸೊ ಆವಾಗ ನೀವೇನು ಮಾಡ್ತೀರಾ ಅಂತಂದರೆ, ಬೇರೆದವ್ರ ಹತ್ರ ಹೋದರೆ ಅವನು ವಾಪಸ್ ನಮ್ಮ ಹತ್ರ ಬರ್ತಾನೋ ಇಲ್ಲೋ ಅಂತಲೂ ಪ್ರಾಬ್ಲಮ್ ಇರುತ್ತೆ. ಸೊ ಆವಾಗ ನೀವೇನು ಮಾಡ್ಬೋದು ಅಂತ, ನಿಮ್ಮ ಟ್ರಸ್ಟ್ ಕಸ್ಟಮರ್ನ ನೀವೇ ಬೇರೆದವ್ರ ಕಡೆಯಿಂದ ಇಂಥದ್ದು ಒಂದಿಷ್ಟು ದಿವಸಕ್ಕೆ ಯಾರ ಹತ್ರದ್ದು ಎಕ್ಸ್ಟ್ರಾ ಬೆಲ್ಲ ಇದ್ದರೆ ನೀವು ಇವ್ರಿಗೆ ಸಪ್ಲೈ ಮಾಡಿ ಅಂತಂದ್ಬಿಟ್ಟು ನೀವೇ ತೊಗೊಂಡ್ಬಿಟ್ಟು ಅಥವಾ ಏನೋ ಒಂದು ಮಾಡಿ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಮಾಡಿ ಕೊಟ್ಟರೆ ಮತ್ತು ನಿಮ್ಮ ಕಸ್ಟಮರ್ ನಿಮಗೆ ವಾಪಸ್ ಸಿಗ್ತಾನೆ, ಮತ್ತು ಅದು ಥರ ಇದು ಮಾಡ್ಬೋದು. ಆಮೇಲೆ ನೆಕ್ಸ್ಟ್, ಇವಾಗ ಪ್ರತಿ ಬಿಸ್ನೆಸ್ಸಲ್ಲಿ 4 ಸ್ಟೇಜ್ ಇರುತ್ತೆ. ಒಂದು ಸ್ಟಾರ್ಟಪ್ ಸ್ಟೇಜ್, ಅಂದರೆ ನೀವು ಇನಿಷಿಯಲಿ ಸ್ಟಾರ್ಟ್ ಮಾಡಿರ್ತಾರಲ್ಲ ಆ ಸ್ಟೇಜ್. ಆ ಸ್ಟಾರ್ಟಲ್ಲಿ ನೀವು ಸ್ಟಾರ್ಟ್ ಮಾಡಿಬಿಡ್ತೀರ ಮನೇನ. ಒಂದು ಗಂಡು ಮನೆ ಕಟ್ಟಬೇಕಂತಂದರೆ ಕಮ್ಮಿ ಒಂದು 30 ಲಕ್ಷ, 35 ಲಕ್ಷ, 40 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ. ಅದನ್ನು ದುಡ್ಡು ತೊಗೊಂಬಂದ್ಬಿಟ್ಟು ನೀವು ಸ್ಟಾರ್ಟ್ ಮಾಡಿಬಿಡ್ತೀರ. ಸ್ಟಾರ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಸ್ಟೇಜ್ ಬರೋದೇ ಸಸ್ಟೈನೇಬಲ್ ಸ್ಟೇಜ್. ಅದನ್ನು ನೀವು ಎಷ್ಟು ದಿವಸ ಒಳಗಡೆ ನಡ್ಸ್ಕೊಂಡು ಹೋಗ್ತಾ ಇರ್ತೀರಲ್ಲ, ಅದು ನೀವು ಒಂದು 2-3 ವರ್ಷದಿಂದ ನಡೆಸಿದ್ದೀರಾ, ಅಥವಾ 4 ವರ್ಷದಿಂದ ನಡೆಸಿದ್ದೀರಾ, 10 ವರ್ಷದಿಂದ ನಡೆಸಿದ್ದೀರಾ, ಅದು ಮ್ಯಾಟ್ರ್ ಆಗುತ್ತೆ ಸಸ್ಟೈನೇಬಲ್ ಸ್ಟೇಜಲ್ಲಿ. ನಿಮಗೆ ತುಂಬ ಲಾಭದಲ್ಲಿ, ಒಂದು ಕಾನ್ಸ್ಟೆಂಟ್ ಲಾಭದಲ್ಲಿ ಅಥವಾ ಹೆಂಗೋ ನಡೆಸಿರ್ತಾರಲ್ಲ, ಅದು ಸಸ್ಟೈನೇಬಲ್ ಸ್ಟೇಜ್ ಆಗುತ್ತೆ. ಆಮೇಲೆ ಸ್ಕೇಲೆಬಲ್ ಸ್ಟೇಜ್, ಅದೇನಾಗುತ್ತೆ ಅಂತಂದರೆ, ಇವಾಗ ನೀವು ಡೈಲಿ 1000 ರೂಪೀಸ್ ಇದರಿಂದ ಸೇವ್ ಮಾಡ್ತಾಯಿದ್ದೀರಾ ಅಂತಂದರೆ, ನೆಕ್ಸ್ಟು 1,000ನ ಮುಂದೆ ನೆಕ್ಸ್ಟ್ 10 ವರ್ಷನೂ 1,000ದಲ್ಲೇ ಮಾಡ್ತೀರಾ. ಆಮೇಲೆ ಇದನ್ನು ಇನ್ಕ್ರೀಸ್ ಮಾಡಬೇಕು. ಇವಾಗ 2-3 ಇಯರ್ಸಿಂದ ನೀವು 1,000 ಡೈಲಿ ನೀವು ಪ್ರಾಫಿಟ್ ಮಾಡ್ತಾಯಿದ್ದೀರ ಅಂತಂದರೆ, ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡ್ ನೀವು 2,000 ಮಾಡಬೇಕು. ನೆಕ್ಸ್ಟ್ ಸ್ಟೇಜಲ್ಲಿ ನೀವು 4,000 ಮಾಡಬೇಕು. ಇದನ್ನು ಮಾಡ್ತಾ ಹೋಗಬೇಕು. ಆಮೇಲೆ ನೆಕ್ಸ್ಟ್ ಮಲ್ಟಿಪಲ್ ಸ್ಟೇಜಲ್ಲಿ ಯಾವ ಥರ ಮಾಡಬೇಕಂತಂದರೆ, ನೀವು ಇವಾಗ ಒಂದು ಕಡೆ ಸಪ್ಲೈ ಮಾಡ್ತಿರ್ತಾರೆ, ಒಂದು ಪ್ರೊಡಕ್ಷನ್ ಹೌಸ್ ಇರುತ್ತೆ, ಮತ್ತು ಅದನ್ನು 2 ಪ್ರೊಡಕ್ಷನ್ ಹೌಸ್ ಮಾಡಬೇಕು, 3 ಪ್ರೊಡಕ್ಷನ್ ಹೌಸ್ ಮಾಡಬೇಕು. ಅಥವಾ ನಿಮ್ಮದು ಒಂದೇ ಶಾಪ್ ಕೊಡ್ತಾ ಇದ್ದೀರ ಅಂತಂದರೆ ಅದನ್ನು ನೆಕ್ಸ್ಟ್ 2 ಶಾಪ್, ಅಥವಾ ನಿಮ್ಮದೇ ಒಂದು ಪ್ರೊಡಕ್ಷನ್ ಹೌಸು, ನಿಮ್ಮದೇ ಒಂದು ಶಾಪ್ ಇದ್ದರೆ ನೀವು ಮತ್ತೆ ಒಂದು ಶಾಪ್ ರೆಡಿ ಮಾಡೋದು. ಮತ್ತು ಮಲ್ಟಿಪಲ್ ಸ್ಟೇಜ್ ಮಾಡಲೇಬೇಕಲ್ಲ. ಇವತ್ತು 10,000 ಉಳಿಸ್ತಾ ಇದ್ದೀವಿ ಡೈಲಿ ಅಂತಂದರೆ ನೆಕ್ಸ್ಟ್ ನಾಳೆ 20,000 ಸೇವ್ ಮಾಡಲೇಬೇಕು. ಸೊ ಬಿಸ್ನೆಸ್ಸಲ್ಲಿ ಅಂತಂದಮೇಲೆ ಗ್ರೋತ್ ಆಗಲೇಬೇಕು. ಇವಾಗ ಸಸ್ಟೈನೇಬಲ್ 10 ವರ್ಷದಿಂದ ನಾವು 1,000 ಡೈಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತಂದರೆ ಬಿಸ್ನೆಸ್ಸಲ್ಲಿ ಮತ್ತೆ ಅಷ್ಟೇ ಕಾನ್ಸ್ಟೆಂಟಾಗಿ ಹೋಗುತ್ತೆ. ಆಮೇಲೆ ಇದನ್ನಾಗೋಕ್ಕಾಗಲ್ಲ, ಸರ್ವೈವ್ ತುಂಬ ಡಿಫಿಕಲ್ಟ್ ಬರುತ್ತೆ ಗೋಯಿಂಗ್ ಫಾರ್ವರ್ಡ್. ಸೊ ಅದನ್ನು ಕೂಡ ನಾವು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೇಜ್ ಏನಪ್ಪ ಅಂತಂದರೆ ಬ್ರ್ಯಾಂಡಿಂಗನ್ನು. ಈಗ ನೀವು ಒಂದೊಂದು ಪ್ರೊಡಕ್ಷನ್ ಹೌಸದಿಂದ ಒಂದೊಂದು ನೇಮನ್ನು ಕೊಟ್ಬಿಟ್ಟು ಒಂದೊಂದು ಬ್ರ್ಯಾಂಡಿಂಗ್ ಮಾಡಿ ನೀವು ಅದನ್ನು ಅಡ್ವರ್ಟೈಸ್ಮೆಂಟ್, ಪ್ರಮೋಷನ್ ಅಂತಂತಾರೆ, ಅದನ್ನೆಲ್ಲ ಮಾಡೋಕ್ಕೆ ಹೋದರೆ ನಿಮಗೆ ಒಬ್ಬೊಬ್ಬರಿಗೆ ತುಂಬ ಕಾಸ್ಟ್ ಬರುತ್ತೆ. ನೀವು ಇವಾಗ ಒಬ್ಬೊಬ್ಬರೇ
ಒಂದೊಂದೇ ₹1000 ನೀವು ಎಲ್ಲೋ ಒಂದು ಕಡೆ ಬ್ರ್ಯಾಂಡಿಂಗ್ ಪೋಸ್ಟರ್‌ಗೆ ಅಥವಾ ಇನ್ನೊಂದು ಲೇಬಲ್‌ಗೆ ಏನಾದರೂ ಒಂದು ಖರ್ಚು ಮಾಡಿದರೆ ನಿಮಗೆ ಎಷ್ಟಾಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಸಾವಿರ, 150 ಜನಕ್ಕೆ ₹1,50,000 ಆಯಿತು. ಬಟ್ ನೀವು ಅದೇ ಈ 150 ಜನನೂ ಸೇರಿಬಿಟ್ಟು ಒಂದೇ ಬ್ರ್ಯಾಂಡಿಂಗ್ ಮಾಡಿ ಇದನ್ನು ನೀವೇನಾದರೂ ಇದು ಮಾಡಿದರೆ ಇಷ್ಟಕ್ಕೂ ಸೇರಿ ನಿಮಗೆ ₹100 ಕೂಡ ಬರೋಲ್ಲ ಒಬ್ಬೊಬ್ಬರಿಗೆ. ಸೊ ಅದರದಲ್ಲಿ ತುಂಬ ನಿಮಗೆ ಬೆನಿಫಿಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನು ಪರ್ಚೇಜ್ಗೆ ನೀವು ಇವಾಗ ಕಬಾಬ್ ತೊಗೊಳ್ತೀರಾ, ಆಮೇಲೆ ಶುಗರ್ ತೊಗೋತೀರಾ, ಆಮೇಲೆ ನೀವು ಕೆಮಿಕಲ್ ತೊಗೋತೀರಾ, ಆಮೇಲೆ ಮತ್ತು ಲೇಬರ್ನ ಹೈರ್ ಮಾಡ್ಕೊಂಬರ್ತೀರಾ ಎಲ್ಲೋ ಒಂದು ಕಡೆ ಹೋಗಿ. ಇವಾಗ ಸದ್ಯಕ್ಕೆ ನಿಮಗೆ ಒಂದು ಪ್ರೊಡಕ್ಷನ್ ಹೌಸ್ದವರಿಗೆ ಯಾರಿಗೋ ಒಂದು ಕಡೆ ಹೋಗ್ಬಿಟ್ಟು ಇವಾಗ ನಮ್ಮ ಇದನ್ನು ಬರುತ್ತಲ್ಲ, ಕಬ್ಬು ಕಡಿಯೋ ಗ್ಯಾಂಗ್ ಬರುತ್ತಲ್ಲ, ಅದು ಯಾವ ಕಡೆದು, ಆ ಕಡೆ ಸೈಡ್ ಮಹಾರಾಷ್ಟ್ರ ಸೈಡಿಂದ ತೊಗೊಂಬರ್ತಾರಲ್ಲ, ಹಾಗೆ ಒಂದು 2-3 ಪ್ರೊಡಕ್ಷನ್ ಹೌಸಲ್ಲಿ ನಾನು ನೋಡಿದೆ. ಆ ಕಡೆ ಸೈಡ್ದವ್ರನ್ನ ಇಲ್ಲಿ ಲೇಬರ್ ಆಗಿ ತೊಗೊಂಬರ್ತಾರೆ. ಅವ್ರಿಗೆ ಏನಿದೆಯೋ ಅದನ್ನು ನಮ್ಮಲ್ಲಿ ಇನಿಷಿಯಲಿ ಚಾರ್ಜ್ ಮಾಡಬೇಕಂತ ಮಾಡ್ತಿರ್ತಾರೆ. ಇವಾಗ ಒಂದೇ ಪ್ರೊಡಕ್ಷನ್ ಹೌಸ್ದವರು ಹೋಗ್ಬಿಟ್ಟು ಲೇಬರನ್ನು ಆ ಸ್ಟೇಟಿಗೆ ಹೋಗ್ಬಿಟ್ಟು ಲೇಬರನ್ನು ಹೈರ್ ಮಾಡ್ಕೊಂಡು ಬಂದುಬಿಟ್ಟು ಇಲ್ಲಿ ನಿಮ್ಮಲ್ಲಿ ಕೆಲಸಕ್ಕೆ ದುಡಿಸ್ಕೊಳ್ಬೇಕಂತ ಅಂದಾಗ ನೀವು ಒಬ್ಬರು ಒಂದು ಕಾರ್ ತೊಗೊಂಡು ಅಲ್ಲಿಗೆ ಹೋಗಿ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಮಾಡೋಕ್ಕಿಂತ ಒಂದು 10 ಜನ ಸೇರಿದರೆ ನಮಗೂ ಬೇಕಾಗಿದೆ ಅಂತ ಅನ್ನೋರು 10 ಜನ ನಿಮ್ಮದು ಪ್ರೊಡಕ್ಷನ್ ಹೌಸ್ದವ್ರು ಸಿಕ್ಕರೆ ಎಲ್ಲರೂ ಒಟ್ಟಿಗೆ ಹೋದರೆ ನಿಮ್ಗೆ ಹೋಗೋ ಬರೋ ಕಾಸ್ಟು ಮತ್ತು ನಿಮಗೆ ಒಂದು ಡೇರಿಂಗ್ ಇರುತ್ತೆ. ಒಂದು 10 ಜನನ ಅಲ್ಲಿಂದ ತೊಗೊಂಬಂದರೆ ನಿಮಗೂ ಒಂದು ಯೂನಿಟಿದಲ್ಲಿ ಇದನ್ನಿರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಆ ಥರನೂ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ, ನೀವು ಎಲ್ಲರೂ ಯೂಸ್ ಮಾಡೋರು ಕೆಮಿಕಲ್ ಬೇಸ್ಡ್ ಜಾಗ್ರಿನ. ಸೊ ಇವಾಗ ಕೆಮಿಕಲನ್ನು ಕೂಡ ನೋಡಿ, ಇವಾಗ ನೀವು ಒಂದು ಅಸಿಡ್ ಬಾಟಲ್ ಪರ್ಚೇಸ್ ಮಾಡಬೇಕಂತಂದರೆ ಇವಾಗ ಒಂದು ಮೇ ಬಿ ಒಂದು 4,000, 4,500, 5,000 ಎಷ್ಟಿದೆ ಗೊತ್ತಿಲ್ಲ ಒಂದು ಚಿಕ್ಕ ಬ್ಲ್ಯಾಕ್ ಕಲರ್ ಅಸಿಡ್ ಕ್ಯಾನ್ಗೆ. ಸೊ ಇವಾಗ ಅವರು 4,000 ಇನ್ವೆಸ್ಟ್ಮೆಂಟ್ ಮಾಡಿ, ಯಾರೋ ಟ್ರೇಡರು ಅಂದರೆ ಇವಾಗ ತಂದುಬಿಟ್ಟು ಮಾರೋರು 4,000 ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ ಅಂತಂದರೆ ಮಿನಿಮಮ್ ಒಂದು ₹400 ಆದರೂ ಒಂದು 10% ಮಾರ್ಜಿನ್ ಆದರೂ ಅವ್ರು ಇಟ್ಟು ಕೊಡಬೇಕು. ಇಲ್ಲ ಅಂತಂದ್ರೆ ಅದಕ್ಕಿಂತ ಕಡಿಮೆ ಮಾರ್ಜಿನಲ್ಲಿ ಏನಾದರೂ ನಿಮಗೆ ಕೊಡ್ತಾ ಇದ್ದರೆ ಅವ್ರಿಗೂ ಲಾಸ್. ಯಾಕಂದ್ರೆ ಸಿಕ್ಕಾಪಟ್ಟೆ ಬಂಡವಾಳ ಹಾಕಿಬಿಟ್ಟು ಅವ್ರು ತಂದು ಅವ್ರು ಸ್ಟೋರ್ ಮಾಡಿ ನಿಮಗೆ ಬೇಕಾದಾಗ ನಿಮಗೆ ಕೊಡ್ತಾ ಇರೋಂಥ ಒಂದು ₹400-500 ಅವರು ಅಡಿಷ್ನಲ್ ಚಾರ್ಜ್ ಮಾಡಿ ಅವ್ರು ಕೊಡ್ತಾ ಇರ್ತಾರೆ ನಿಮಗೆ. ಸೊ ಇದನ್ನು ನೀವು ಏನು ಮಾಡ್ಬೋದು ಅಂತಂದರೆ, ಇಷ್ಟು ಜನ ಎಲ್ಲ ಸೇರಿಬಿಟ್ಟು ನೀವೇ ಬಲ್ಕಾಗಿ ಇದ್ರ ಕಡೆಯಿಂದ, ಮ್ಯಾನುಫ್ಯಾಕ್ಚರರ್ ಕಡೆಯಿಂದ ನೀವು ಬಲ್ಕಾಗಿ ತರಿಸ್ಕೊಂಡ್ಬಿಟ್ಟು ನೀವು ಒಂದೇ ₹100 ಮಾರ್ಜಿನಲ್ಲಿ ಇಟ್ಬಿಟ್ರೆ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ನೋಡಿ. ಇದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಕೂಡ ಮಾಡಬೇಕಾಗಿಲ್ಲ. ಇದನ್ನೇನಂತಂದರೆ ನೀವು ಮ್ಯಾಕ್ಸಿಮಮ್ ₹1,000 ಪರ್ ಹೆಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ಇಟ್ ವಿಲ್ ವೆರಿ ಗ್ರೇಟ್ ಹೆಲ್ಪ್ಫುಲ್ ಟು ನಿಮ್ಮದು ಅಸೋಸಿಯೇಷನ್ಗೆ. ಇಲ್ಲ ಅಂತಂದರೆ ನನಗೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವೆಲ್ಲರೂ ಸೇರಿಬಿಟ್ಟು IPO ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಅದರಿಂದ ಸ್ವಲ್ಪ ಲೋನ್ ತೊಗೊಂಡ್ಬಿಟ್ಟು ಆಮೇಲೆ ನಿಮಗೆ ಲೋನ್ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ನೀವು ಫಸ್ಟ್ದು ಒಂದು 50,000 ಮೆಟೀರಿಯಲ್ ತೊಗೊಂಡಿದ್ದೀರ ಅಂತಂದರೆ ನೆಕ್ಸ್ಟ್ ಟೈಮ್ ಅದನ್ನು ಕಟ್ಟಿಬಿಟ್ಟು ಮತ್ತೆ ₹50,000 ಮೆಟೀರಿಯಲ್ ಯಾವತ್ತೂ ನಿಮ್ಮ ಕ್ರೆಡಿಟ್ ಬೇಸ್ ಒಂದು 50,000 ಉಳ್ಕೊಂಡೇ ಇರುತ್ತೆ ಅಲ್ಲಿ. ಆ ಥರನೂ ಯುಟಿಲೈಸ್ ಮಾಡ್ಕೋಬೋದು. ನಿಮಗೇನು ಯಾವ ಜಾಸ್ತಿ ಡಾಕ್ಯುಮೆಂಟ್ ಗ್ರೂಪಲ್ಲಿ ಅಂತ ಬಂದಾಗ ಯಾವ ಡಾಕ್ಯುಮೆಂಟೇಷನ್ ಕೂಡ ಜಾಸ್ತಿ ಕೇಳಲ್ಲ. ಸೊ ಈ ಥರ ನೀವು ಒಂದು ₹1,000 ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಂದು ₹100 ಮಾರ್ಜಿನ್ ಇರುತ್ತೆ. ಅದು ಯಾಕಂತಂದರೆ ಅಲ್ಲಿ ತೊಗೊಂಡ್ಬಂದ್ಬಿಟ್ಟು ಒಬ್ಬನು ಕೊಡೋನಂತೂ ಇಷ್ಟು ಜನರು ಸೇರಿಬಿಟ್ಟು ಒಬ್ಬನ ಎಂಪ್ಲಾಯ್ ಅಂತಂದರೆ ಇಡಲೇಬೇಕು. ಆಮೇಲೆ ಅವನು ಇಟ್ಟವನು ಇದನ್ನು ಮಾಡ್ತಾನೆ. ಅಲ್ಲಿಂದ ನಿಮಗೆ ತುಂಬ ಲಾಭ ಇದೆ. ಬಟ್ ಅದನ್ನು ನೀವು ಯಾವ ಥರ ತೊಗೊಳ್ತೀರೋ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ಮೇಜರ್ ಪಾರ್ಟ್ ಇದು ದುಡ್ಡು, ಲಾಭ, ಸೇವಿಂಗ್ಸ್, ಇದು ಎಲ್ಲಕ್ಕಿಂತನೂ ಮೇಜರ್ ಇಂಪಾರ್ಟೆಂಟ್. ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇರೋದು ಎದಕ್ಕಂತಂದರೆ, ನೀವು ಮಾಡ್ತಾ ಇರೋ ಕೆಲಸ ಪ್ರೊಡಕ್ಷನ್ ಹೌಸ್ ಏನು ತುಂಬ ಈಸಿ ಏನಲ್ಲ ಅದು. ಅದರಲ್ಲಿ ಈ ಕಡೆ ನೋಡಿದರೆ ನಿಮ್ಮದು ಗಂಗಾಳಿ ಇಟ್ಟಿರೋ ಒಲೆ ಇರುತ್ತೆ, ಸುಡು ಗಂಗಾಳಿರುತ್ತೆ. ಆಮೇಲೆ ನಿಮ್ಮಲ್ಲಿ ಕಬ್ಬಿನ ಹಾಲು ತೆಗಿಬೇಕಾದ್ರೆ ಆ ಇದನ್ನು ಮಾಡ್ತಾರಲ್ಲ, ಆ ಕಬ್ಬಿನ ದಿಂಡಿಗೆ ಕಬ್ಬು ಹಾಕ್ತಾರಲ್ಲ ಅವರು. ಇದೆಲ್ಲ ನೋಡಿದರೆ ಎಲ್ಲ ಡೇಂಜರ್ ವರ್ಕ್ ಮಾಡ್ತಾರೆ. ಬಟ್ ಯಾವುದಂತಂದರೆ ರಿಸ್ಕ್ ಮೇಲೆ ಡೇಂಜರ್ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಇವಾಗ ಇಂಥ ಕೇಸಲ್ಲಿ ನೀವು ಎಂಪ್ಲಾಯಿನ ತೊಗೊಂಬಂದ್ಬಿಟ್ಟು ಅಲ್ಲಿ ನಿಮ್ಮ ಪ್ರೊಡಕ್ಷನ್ ಹೌಸಲ್ಲಿ ದುಡಿಸ್ತಾ ಇರ್ತೀರಲ್ಲ, ಅವ್ರಿಗೆ ಯಾವ ಸೇಫ್ಟಿ ಕೊಡ್ತೀರಾ? ಯಾರಿಗಾದ್ರೂ ಒಬ್ರಿಗೆ ಏನಾದರೂ ಆಗುತ್ತೆ. ಇವಾಗ ಕಬ್ಬು ಕಡಿತಾ ಇರ್ತಾರೆ, ಕಬ್ಬು ಕಡ್ಕೊಂಬರ್ಬೇಕಾದ್ರೆ ಅಲ್ಲಿ ನೀವು ಕಬ್ಬು ಕಡ್ದಿರೋದು ಕೋಲಿ ಇರುತ್ತೆ. ಆ ಕೋಲಿನ ಯಾರಾದರೂ ತುಳಿದ್ಬಿಟ್ಟು ಅವ್ರಿಗೆ ಗಾಯ ಆದರೆ ಅದನ್ನು ಹೆಂಗೆ ನೀವು ಬೇರ್ ಮಾಡ್ತೀರಾ? ಎಂಪ್ಲಾಯಿ ಹೆಂಗೆ ಸಫರ್ ಆಗ್ತಾರೆ? ಇದೆಲ್ಲನೂ ತುಂಬ ಇಂಪಾರ್ಟೆಂಟ್. ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ? ಸೊ ನೀವು ಇದ್ರ ಬಗ್ಗೆನೂ ತುಂಬ ಇದು ವಿಚಾರ ಮಾಡಿ ನೋಡಿ. ನಾನೊಂದು ನಿಮಗೆ ಐಡಿಯಾ ಹೇಳ್ತೀನಿ ನೋಡಿ. ನೀವು ಅದೇ 150 ಮೆಂಬರ್ ಏನಾದರೂ ಇದಕ್ಕೆ ಅಸೋಸಿಯೇಷನ್ ಆಗಿ 150 ಮೆಂಬರ್ ಇಂಟು
ಮಿನಿಮಮ್ 4 to 6 ಮೆಂಬರ್ಸನ್ನು ನೀವು ಆ್ಯಡ್ ಆನ್ ಮಾಡ್ಬೋದು. ಅಂತಂದರೆ ಇವಾಗ 150 ಎಲ್ಲರೂ ಮೇಜರ್ ಎಂಪ್ಲಾಯ್ ಆಗುತ್ತಾರೆ. ಆಮೇಲೆ ಇನ್ನು 150ಗೆ ಒಬ್ಬರಿಗೆ 4 ಜನನ ನೀವು ಆ್ಯಡ್ ಆನ್ ತೊಗೊಂಬರ್ಬೋದು, ಅವರು ಡಿಪೆಂಡೆನ್ಸಿ ಅಂತ ತೊಗೊಂಬರ್ಬೋದು. ಆ ಡಿಪೆಂಡೆನ್ಸಿನ ಏನಾಗುತ್ತೆ ಅಂತಂದರೆ ಒಂದು ಗ್ರೂಪ್ ಮೆಡಿಕ್ಲೇಮ್ ಪಾಲಿಸಿ ಅಂತ ತೊಗೋಬೋದು. ಆರ್ಗನೈಸೇಷನ್ ಎಫ್ ಯು ಅಂತಂದರೆ ಇದು ಕಂಪ್ನಿನೇ ರೆಡಿ ಆಗುತ್ತೆ. ಕಂಪ್ನಿ ಮೇಲೆ ನೀವು ಒಂದು ಗ್ರೂಪ್ ಮೆಡಿಕ್ಲೇಮ್ ಪಾಲಿಸಿ ತೊಗೊಂಡ್ರೆ ಮ್ಯಾಕ್ಸಿಮಮ್ 5-6 ಜನಕ್ಕೆ ಸೇರಿ ನಿಮಗೆ 5-6 ಸಾವಿರ ರೂಪಾಯಿ ವರ್ಷಕ್ಕೆ ಪ್ರೀಮಿಯಮ್ ಬರುತ್ತೆ. 5-6 ಸಾವಿರ ರೂಪಾಯಿ ಪ್ರೀಮಿಯಮ್ ಏನಾದರೂ ನೀವು ಪ್ರೀಮಿಯಮ್ ಅಂತಂದರೆ ನೀವು ದುಡ್ಡು ಕಟ್ಟಬೇಕಾಗತ್ತೆ. ಒಂದು ವರ್ಷಕ್ಕೆ 6 ಸಾವಿರ ರೂಪಾಯಿ ಕಟ್ಟಬೇಕಾಗತ್ತೆ. ಸೊ ಈ 6 ಸಾವಿರ ರೂಪಾಯಿ ಕಟ್ಟಿದರೆ ನಿಮಗೆ ಕಮ್ಮಿ ಒಬ್ಬೊಬ್ರಿಗೂ 2-2 ಲಕ್ಷ ರೂಪಾಯಿ ನಿಮಗೆ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ. ಇನ್ಶೂರೆನ್ಸ್ ಕವರೇಜ್ ಯಾವ ಥರ ಅಂತಂದರೆ ನೀವು ಇವತ್ತೇನಾದರೂ ಇನ್ಶೂರೆನ್ಸ್ ಪರ್ಚೇಸ್ ಮಾಡಿದರೆ ಇವತ್ತಿಂದನೇ ನಿಮಗೆ ಕವರ್ ಆಗುತ್ತೆ. ಏನು ಕವರ್ ಆಗುತ್ತೆ? 24 hours ನೀವೇನಾದರೂ ಹಾಸ್ಪಿಟಲೈಸ್ಡ್ ಆದರೆ, ಮತ್ತು ನಿಮಗೆ ಆಕ್ಸಿಡೆಂಟ್ ಆದರೆ, ಡೆತ್ ಆದರೆ, ಏನೇ ಸಮಸ್ಯೆ ಬಂದರೂ ಕೂಡ ಅದು ಇನ್ಶೂರೆನ್ಸ್ ಕಂಪ್ನಿ ಬೇರ್ ಮಾಡುತ್ತೆ. ಸೊ ನಿಮ್ಮ ಎಂಪ್ಲಾಯಿ, ನಿಮ್ಮಲ್ಲೇ ಮಾಡ್ತಾ ಇರೋರು ಎಂಪ್ಲಾಯಿ, ನಿಮ್ಮ ಫ್ಯಾಮಿಲಿ, ನೀವು ಇದು ಎಲ್ಲರೂ ಸೇಫಾಗಿರ್ತೀರ. ಅದೇ ಫಾರ್ ಎಕ್ಸಾಂಪಲ್ ನೀವೇನಾದರೂ ನಿಮ್ಮದು ಒಂದು ಫ್ಯಾಮಿಲಿನ ನೀವು ಇನ್ಶೂರೆನ್ಸ್ ತೊಗೊಳಕ್ಕೆ ಹೋಗ್ತೀನಿ ಅಂತಂದರೆ ಮಿನಿಮಮ್ 12,000 to 15,000 ಕೊಡಬೇಕಾಗತ್ತೆ. ಆಮೇಲೆ ಅದರಲ್ಲೂ ಕೂಡ ಡೇ 1ದಿಂದ ಕವರೇಜ್ ಇರಲ್ಲ. ಡೇ 1ದಿಂದ ಕವರೇಜು ಯಾವಾಗ ಸಿಗುತ್ತೆ ಅಂದರೆ ಗ್ರೂಪ್ ಮೆಡಿಕ್ಲೇಮ್ ಯಾವಾಗ ಗ್ರೂಪ್ ಹೋಗ್ತಿರಲ್ಲ ಆವಾಗ ಡೇ 1ದಿಂದ ನಿಮಗೆ ತುಂಬ ಡಿಸೀಸ್ಗೆ ಡೇ 1ದಿಂದ ಕವರೇಜ್ ಆಗುತ್ತೆ. ಸೊ ಅದೇ ನೀವು ಇಂಡಿವಿಜುವಲ್ ಹೋದರೆ ನಿಮಗೆ ಒಂದು 2 ವರ್ಷ ಬಿಟ್ಟು 3 ವರ್ಷ ಬಿಟ್ಟು, ಈಗ ಕ್ಯಾನ್ಸರ್ ಇದ್ದವರಿಗೆ 3 ವರ್ಷ ಬಿಟ್ಟು ಕವರೇಜ್ ಸ್ಟಾರ್ಟ್ ಆಗುತ್ತಂತೆ. ಇನ್ಶೂರೆನ್ಸ್ ಇವತ್ತು ಅಂದರೆ 3 ವರ್ಷ ಬಿಟ್ಟು ಎಲ್ಲ ಕವರ್ ಆಗುತ್ತಂತೆ. ಬಟ್ ಅದೇ ಗ್ರೂಪಲ್ಲಿ ಆ ಥರ ಅಲ್ಲ. ಸೊ ಅದಕ್ಕೆ ಯೂನಿಯನ್ ಬೇಕು, ಅದಕ್ಕೆ ಗ್ರೂಪ್ ಬೇಕು, ಅದಕ್ಕೆ ಗ್ರೂಪ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದೇ ನನ್ನ ಮೇಜರ್ ಕಾನ್ಸೆಪ್ಟ್. ಇನ್ನೊಂದಿದೆ, ಅದನ್ನು ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಸೊ ನಾನು ಇವಾಗ ಹೊಸದಾಗಿ ಯಾರಿಗೂ ಸ್ಟಾರ್ಟ್ ಮಾಡಂತ ಹೇಳ್ತಾ ಇಲ್ಲ. ಇವಾಗ ಇರೋರಿಗೆ ಕೆಲವೊಂದಿಷ್ಟು ಮಾಡ್ರನ್ ಸೊಲ್ಯೂಷನ್ದಿಂದ ಇನ್ನೂ ಹೆಚ್ಚಿನ ಲಾಭ ಅಥವಾ ಹೆಚ್ಚಿನ ಬೆನಿಫಿಟ್ಸನ್ನು ಯಾವ ಥರ ಪಡಿಬೇಕು ಅನ್ನೋದ್ರ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇವಾಗ ನೋಡಿ, ಇವಾಗ ನೀವು ಆಲ್ರೆಡಿ ಬಾವಿದಲ್ಲಿ ಜಿಗಿದಿದ್ದೀರಾ, ಹೊರಗೆ ಬರಲೇಬೇಕು. ಸೊ ಆಲ್ರೆಡಿ ನೀವು ಇವಾಗ ಸಿಸ್ಟಮಲ್ಲಿದ್ದೀರಾ, ನೀವು ಇದರಿಂದ ತುಂಬ ಸ್ಮಾರ್ಟಾಗಿ ಇದನ್ನು ಸಿಸ್ಟಮನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಇವಾಗ ಸಿಸ್ಟಮ್ ಅಂತಂದರೆ ತುಂಬ ದೊಡ್ಡದಾಗಿ ಬರುತ್ತೆ. ಸಿಸ್ಟಮ್ ಅಂತಂದರೆ ಇವಾಗ ನೋಡಿ, ನೀವು ಇವಾಗ ಸದ್ಯಕ್ಕೆ ಇರೋ ಟ್ರೆಂಡ್ ಯಾವುದು? ಇವಾಗ ಸದ್ಯಕ್ಕೆ 2025 2025 ಹೆಂಗೆ ಬಂದಿದೆ ಗೊತ್ತಾ? ಇವಾಗ ಎಲ್ಲ ನಿಮ್ಮ ಅಂಗೈಯಲ್ಲಿದೆ, ಮೊಬೈಲಲ್ಲಿ. ಇವಾಗ ನೀವು ಏನು ದುನಿಯಾ ನೋಡ್ತಾ ಇದ್ದೀರೋ ಮೊಬೈಲಲ್ಲಿ. ಇವಾಗ ನಿಮಗೊಂದು ಮುಂಬೈಗೆ ಹೋಗೋದು ಇದೆ ಅಂತಂದರೆ ಮುಂಚೆ 10 ವರ್ಷದ ಮುಂಚೆ ಮುಂಬೈಗೆ ಹೋಗ್ಬೇಕಂತಂದರೆ ಯಾರೋ ಡ್ರೈವರ್ಗೂ ಅಥವಾ ಹೋಗಿ ಬಂದವ್ರು ಕೇಳಬೇಕಾಗಿತ್ತು, ನಮ್ಮ ಊರಿಂದ ಮುಂಬೈ ಎಷ್ಟು ಕಿಲೋಮೀಟ್ರ್ ಆಗುತ್ತಂತ. ಬಟ್ ಇವಾಗ ನಿಮ್ಮ ಮೊಬೈಲ್ ತೆಗೆದ್ರೆ ನಮ್ಮ ಮನೆಯಿಂದ ನೀವು ಹೋಗಬೇಕಾಗಿರೋ ಮುಂಬೈಯಲ್ಲಿ ಮನೆವರೆಗೂ ನಿಮಗೆ ಎಷ್ಟು ಕಿಲೋಮೀಟ್ರ್, ಎಷ್ಟು ಮೀಟ್ರ್, ಎಷ್ಟು ಸೆಂಟಿಮೀಟ್ರ್ ಆಗುತ್ತಂತನೂ ಕೂಡ ಹೇಳ್ತಾ ಇದೆ. ಸೊ ಈ ಟ್ರೆಂಡ್ ಇವಾಗ ಬದಲಾದಾಗ, ಸೊ ನೀವು ಇನ್ನೂ ಓಲ್ಡ್ ಟ್ರೆಂಡಲ್ಲಿ ನಾನು ಬೆಲ್ಲ ರೆಡಿ ಮಾಡ್ತೀನಿ, ನಮ್ಮ ಮನೆಗೆ ಯಾರೋ ಒಬ್ರು ಬರ್ತಾರೆ, ಅವ್ರು ತೊಗೊಂಡು ಹೋಗ್ತಾರೆ, ಮತ್ತು ಅವ್ರು ಏನು ಪ್ರೈಸ್ ಕೊಡ್ತಾಯಿದ್ರೋ ನಾನು ಅದೇ ಪ್ರೈಸಲ್ಲಿ ನಾನು ಇವಾಗ ಸಸ್ಟೈನ್ ಆಗಬೇಕು ಅಂತಂದರೆ ಅದು ಓಲ್ಡ್ ಟ್ರೆಂಡ್. ಅದು ಅವಾಗಿತ್ತದು. ಇವಾಗ ತುಂಬ ಫಾರ್ವರ್ಡ್ ಬಂದಿದೆ. ಸೊ ಫಾರ್ವರ್ಡ್ ಬಂದಿದೆ ಅಂತಂದರೆ ಇಂಥವೆಲ್ಲ ರಿಜಿಸ್ಟ್ರೇಷನ್ ಆಗಬೇಕು, ಗ್ರೂಪ್ ಆಗಬೇಕು, ಆಮೇಲೆ ನಮ್ಮೆಲ್ಲನ ತುಂಬ ದೂರ ಹೋಗಿ ಸೇಲ್ ಮಾಡ್ಕೊಂಬರ್ಬೇಕು. ಸೊ ಇದು ನಾನು ಹೇಳೋಕ್ಕತ್ತಲ್ಲ, ನೀವು ತುಂಬ ಫಾರ್ವರ್ಡ್ ಇದ್ದೀರಾ, ಬಟ್ ಸುಮ್ಮನೆ ಒಂದು ಸಾರಿ ಮೆಲ್ಕ್ ಹಾಕ್ತಾ ಇದ್ದೀನಿ ಅಷ್ಟೇ. ಈಗ ಸಿಸ್ಟಮಲ್ಲಿ ಒಂದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ, ಟ್ರೆಂಡ್ ಅನ್ನೋದನ್ನು. ಅದೇ ಥರ ಫೈನಾನ್ಸಿಯಲ್ ಬರುತ್ತೆ. ಫೈನಾನ್ಸಿಯಲ್ ಮುಂಚೆ ಏನು ಮಾಡ್ತಾಯಿದ್ರು ಅಂತಂದರೆ ಅವ್ರ ಸ್ವಂತ ಹಣನ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಆಮೇಲೆ ಆ ದುಡ್ಡಿಂದ ಅವರು ಬಿಸ್ನೆಸ್ ಮಾಡ್ತಾಯಿದ್ರು. ಬಟ್ ಇವಾಗ ಹಂಗಿಲ್ಲ. ಇವಾಗ ಪ್ರೈಮ್ ಮಿನಿಸ್ಟ್ರು ಮತ್ತು ನಮ್ಮ ಸೆಂಟ್ರಲ್ ಮಿನಿಸ್ಟ್ರು, ಸ್ಟೇಟ್ ಇದರದಿಂದ ತುಂಬ ಲೋನು ಮತ್ತು ಮೇಕ್ ಇನ್ ಇಂಡಿಯಾ ಅದು ಇದು ಕಾನ್ಸೆಪ್ಟಲ್ಲಿ ತುಂಬ ಲೋನ್ಸ್ ಬರ್ತಾಯಿದೆ. ಅಗ್ರಿಕಲ್ಚರ್ ಎಂಟ್ರಪ್ರಿನ್ಯೂರ್ಗೆ ಇದಕ್ಕೆಲ್ಲ ತುಂಬ ಲೋನ್ಸ್ ಇದೆ. ಅದನ್ನು ಬೆನಿಫಿಟ್ ಪಡಿಬೇಕು. ಅದನ್ನು ಬೆನಿಫಿಟ್ ಪಡೆದ್ಬಿಟ್ಟು ಆಮೇಲೆ ಅದರಿಂದ ಮತ್ತು ನಾವು ಲಾಭ ಪಡಿಬೇಕು. ಸೊ ಫೈನಾನ್ಸಿಯಲ್ ಕೂಡ ಒಂದು ಸಿಸ್ಟಮು, ಅದಕ್ಕೂ ನಾವು ಕೂಡ ಇದನ್ನಾಗಬೇಕು. ಆಮೇಲೆ ಎಂಪ್ಲಾಯಿ ಮುಂಚೆ ಇದನ್ನಿದ್ರು, ಒಂದೊಂದು ಸ್ಕಿಲ್ಲಲ್ಲಿ ಒಬ್ಬೊಬ್ರು ಇದ್ದರು. ಇವಾಗ ಮಲ್ಟಿಪಲ್ ಸ್ಕಿಲ್ ಎಂಪ್ಲಾಯಿನ ನಾವು ತೊಗೊಂಡ್ಬಿಟ್ಟು ಅದರಿಂದ ಇದನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಏನಂತಂದರೆ ನಿಮ್ಮಲ್ಲಿ ಯಾರೋ ಒಬ್ಬರು ಬೆಲ್ಲವನ್ನು ಓದ್ಬಿಟ್ಟು ಸಿಟಿಗೆ ಹಾಕಿ ಬರ್ತಾ ಇದ್ದಾರೆ ಅಂತಂದರೆ ಅವರು ಮಲ್ಟಿಪಲ್ ಸ್ಕಿಲ್ ಬೇರೆ ಥರನೂ ಬೇರೆ ವಿಧದಲ್ಲಿ ಇವಾಗ ಒಂದಿಷ್ಟು ಬೆಲ್ಲನ ಒಂದು ಶಾಪಿಗೆ ಕೊಡ್ತಾಯಿದ್ರೆ ಇನ್ನೊಂದಿಷ್ಟು ಬೆಲ್ಲನ ಇನ್ನೊಂದು ಶಾಪಿಗೆ ಕೊಡಬೇಕು. ಆಮೇಲೆ ಯಾಕಂತಂದರೆ
ಇವಾಗ ಒಂದು ಶಾಪ್ದವನು ಅವ್ನಿಗೆ ಏನೋ ಒಂದು ಅಡಚಣೆ ಬಂದುಬಿಟ್ಟು ಅವ್ನಿಗೇನೋ ಒಂದು ಬೇರೆ ಕಾರಣಗಳಿಂದ ಅವನು ಒಂದು 10 ದಿವಸ ಒಂದು ಶಾಪ್ ಅವ್ನು ಕ್ಲೋಸ್ ಮಾಡ್ತಾನಂತಂದರೆ ನಿಮ್ಮ ಪ್ರೊಡಕ್ಷನನ್ನು ಯಾರಿಗೆ ಕೊಡ್ತೀರಾ? ಸೊ ಮಲ್ಟಿಪಲ್ ಕಸ್ಟಮರ್ನ ಕೂಡ ಇಟ್ಕೊಂಡಿರ್ಬೇಕು ನೀವು. ಆಮೇಲೆ ಇವಾಗ ನೀವು ಇವಾಗ ನಾನು ಮೊನ್ನೆ ಒಂದು ಡಿಸ್ಕಸ್ ಮಾಡಿದೆ ನಿಮಗೆ ಗೌಳಿ ಕಡೆಯಿಂದ ಸೇಲ್ಸ್ ಮಾಡಿದರೆ ಹೇಗೆ ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ಗೌಳಿ ಕಡೆಯಿಂದನೂ ಕೊಡ್ತಾ ಹೋಗಿ, ಸ್ವಲ್ಪ ಸ್ವಲ್ಪ ಕೊಡ್ತಾ ಹೋಗಿ. ಮೊದಲು ಸ್ಟಾರ್ಟಿಂಗ್ ಏನು ತುಂಬ ಎಲ್ಲನೂ ಚೇಂಜಸ್ ಬರೋ ಎಲ್ಲ ಆಗುತ್ತಂತನೂ ಆಗೋಕ್ಕಾಗಲ್ಲ. ಸೊ ಮೊದಲು ಸ್ವಲ್ಪ ಸ್ವಲ್ಪ ಕೊಡ್ತಾ ಹೋಗಿ. ಆಮೇಲೆ ನೆಕ್ಸ್ಟ್